ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ರಾಷ್ಟ್ರೀಯ ಪ್ರಸಾರ ದಿನ. 1923ರ ಜೂನ್ ತಿಂಗಳಲ್ಲಿ ಬಾಂಬೆ ರೇಡಿಯೋ ಕ್ಲಬ್ ಹಾಗೂ ನವೆಂಬರ್ನಲ್ಲಿ ಕಲ್ಕತ್ತಾ ಕ್ಲಬ್ ಭಾರತದಲ್ಲಿ ರೇಡಿಯೋ ಪ್ರಸಾರ ಸೇವೆಯನ್ನು ಖಾಸಗಿಯಾಗಿ ಆರಂಭಿಸಿದವು. 1956ರಲ್ಲಿ ಆಕಾಶವಾಣಿ ಎಂಬ ಹೆಸರು ಅಧಿಕೃತವಾಯಿತು. ಆಲ್ ಇಂಡಿಯಾ ರೇಡಿಯೋ ಮತ್ತು ಆಕಾಶವಾಣಿ ಎರಡೂ ಹೆಸರುಗಳನ್ನು ಹೊಂದಿದ್ದ ಸಂಸ್ಥೆ ಭಾರತದ ರಾಷ್ಟ್ರೀಯ ಪ್ರಸಾರಕ ಆಕಾಶವಾಣಿ ಎಂದು 2023ರ ಮೇ 3ರಂದು ಘೋಷಿಸಲ್ಪಟ್ಟಿತು. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಆಕಾಶವಾಣಿಯ ಎ ಶ್ರೇಣಿ ನಾಟಕ ಕಲಾವಿದ ಧಾರವಾಡದ ವೀರಣ್ಣ ಪತ್ತಾರ್. ಜುಲೈ 23 ಅಂದ ತಕ್ಷಣ ರಾಷ್ಟ್ರೀಯ ಪ್ರಸಾರ ದಿನ. ಆಕಾಶವಾಣಿ ಪ್ರಸಾರವನ್ನು ಮಾಡಿದಂತ ಅದ್ಭುತವಾದಂತಹ ಕ್ಷಣ. ನಾನು ನಮ್ಮ ಹಳ್ಳಿಯೊಳಗಿದ್ದಾಗ ರೇಡಿಯೋಗಳಿಗೆ ಲೈಸೆನ್ಸ್ ಪೋಸ್ಟ್ ಆಫೀಸ್ನೊಳಗೆ ರೊಕ್ಕ ತುಂಬುದು ದಿನಗಳಿಂದನೂ ನಾನು ಆಕಾಶವಾಣಿ ಕೇಳ್ಕೋತ ಬೆಳೆದೀನಿ. ಕೂತಲ್ಲೇ ಜಗತ್ತಿನ ಸುದ್ದಿಗಳು ಉಚ್ಚ ಮಟ್ಟದೊಳಗ ಪ್ರತಿಯೊಬ್ಬರು ಅಡಿಗೆ ಮನೆ ತನಕ ಕೇಳುವಂತ ಅದು ನಮ್ಮ ಮುಟ್ಟಿಗೊಳಗೆ ಬಂದದ. ನ್ಯೂಸ್ ಆನ್ ಏರ್ ಆಪ್ ಮೇಲೆ ನಾವು ಎಲ್ಲಿ ಬೇಕಾದಲ್ಲಿ ಇಡೀ ಜಗತ್ತಿನ ಸುದ್ದಿ ನಮ್ಮ ಕಿಸೆದೊಳಗೆ ಇಟ್ಕೊಂಡು ಕೇಳುವಂತ ದಿನ ಬಂದದ. ಕಲಾ ಕ್ಷೇತ್ರದೊಳಗೆ ನನ್ನನ್ನ ಕಲಾವಿದ ಅಂತ ಗುರುತಿಸಿದ್ದೇ ಆಕಾಶವಾಣಿ. ವೈಜ್ಞಾನಿಕ ನಾಟಕಗಳು, ಐತಿಹಾಸಿಕ ನಾಟಕಗಳು, ಸಾಮಾಜಿಕ ನಾಟಕಗಳು, ಆಕಾಶವಾಣಿ ತನ್ನ ಮೈಲಿಗಲ್ಲನ್ನ ಸ್ಥಾಪಿಸದ. ಆಕಾಶವಾಣಿಗೆ ಒಳ್ಳೆಯದಾಗಲಿ. ನಮಸ್ಕಾರ. ಆಧುನಿಕ ಭಾರತದ ನಿರ್ಮಾತೃ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರ ಜನ್ಮದಿನವಿಂದು. 1856 ಜುಲೈ 23ರಂದು ಮಹಾರಾಷ್ಟ್ರದ ರತ್ನಾಗಿರಿಯಲ್ಲಿ ಜನಿಸಿದ ತಿಲಕರು ಸತಿ ಪದ್ಧತಿ, ಸ್ವರಾಜ್ಯ ಹಾಗೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಣನೀಯ ಕೊಡುಗೆ ನೀಡಿದ ಸ್ವಾತಂತ್ರ್ಯ ಸೇನಾನಿ. ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಕ್ರಾಂತಿಕಾರಿ ಚಂದ್ರಶೇಖರ್ ಆಜಾದ್ ಅವರ ಜನ್ಮದಿನವಿಂದು. 1906 ಜುಲೈ 23ರಂದು ಮಧ್ಯಪ್ರದೇಶದ ಅಲಿರಾಜಪುರದಲ್ಲಿ ಜನಿಸಿದ ಅವರು ಹಿಂದೂಸ್ಥಾನ್ ರಿಪಬ್ಲಿಕನ್ ಅಸೋಸಿಯೇಷನ್ನಿನ ಸಕ್ರಿಯ ಸದಸ್ಯರಾಗಿದ್ದರು. ಇಂದು ಹಲವೆಡೆ ಶ್ರದ್ಧಾಸುಮನ ಅರ್ಪಿಸಲಾಗುತ್ತಿದೆ. ಆಷಾಢ ಏಕಾದಶಿ ಪ್ರಯುಕ್ತ ಧಾರವಾಡ ಪಂಢರಪುರ ನಡುವೆ ಇಂದಿನಿಂದ 28ನೇ ತಾರೀಖಿನವರೆಗೆ ವಿಶೇಷ ಎಕ್ಸ್ಪ್ರೆಸ್ ರೈಲುಗಳು ಸಂಚರಿಸಲಿವೆ. ಪ್ರತಿದಿನ ಬೆಳಗ್ಗೆ 6ಕ್ಕೆ ಧಾರವಾಡದಿಂದ ಹೊರಡುವ ರೈಲು ಅದೇ ದಿನ ಸಂಜೆ 4:50ಕ್ಕೆ ಪಂಢರಪುರ ತಲುಪಲಿದೆ. ಪಂಢರಪುರದಿಂದ ಸಂಜೆ 6:40ಕ್ಕೆ ಹೊರಟು ಮರುದಿನ ಬೆಳಗ್ಗೆ 4:30ಕ್ಕೆ ಧಾರವಾಡಕ್ಕೆ ಆಗಮಿಸಲಿದೆ. ಕೆಎಲ್ಇ ಸಂಸ್ಥೆಯ ಹುಬ್ಬಳ್ಳಿ ಶ್ರೀ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3000 ಮಠ, ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಕೆಎಲ್ಇ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರದ ಉದ್ಘಾಟನೆ ನಾಡಿದ್ದು ಜುಲೈ 25ರಂದು ನಿಗದಿಯಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಸಮಾರಂಭವನ್ನು ಮುಂದೂಡಲಾಗಿದೆ ಎಂದು ಸಂಸ್ಥೆ ತಿಳಿಸಿದೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಜಾಪ್ರಭುತ್ವ ಬಲಪಡಿಸುವ ಕೆಲಸವಾಗಿದ್ದು ಪ್ರತಿಯೊಬ್ಬ ನಾಗರಿಕರು ಪಾಲ್ಗೊಳ್ಳುವಂತೆ ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾ ರಾಹುಲ್ ಕೀರ್ತಿ ಕೋರಿದ್ದಾರೆ. ಸ್ವೀಪ್ ಚಟುವಟಿಕೆ ಅಡಿ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿ ವಿವರ ಲಭ್ಯವಿರದಿದ್ದರೂ ವೈಯಕ್ತಿಕ ವಿವರ ಭರ್ತಿ ಮಾಡಿ ಎನ್ಯುಮರೇಷನ್ ಅರ್ಜಿಯನ್ನು ಬೂತ್ ಮಟ್ಟದ ಅಧಿಕಾರಿಗಳಿಗೆ ಸಲ್ಲಿಸಬಹುದು ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 9,70,508 ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ತಿಳಿಸಿದ್ದಾರೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಇಂದು ಆರಂಭವಾಗಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚಗಾರ್ ಕೊಪ್ಪಲಿನ ವಿಶೇಷ ಚೇತನ ಕ್ರೀಡಾಪಟು ಕೆಎಸ್ ಶಿಲ್ಪಾ F57 ಶಾಟ್ಪಟ್ ವಿಭಾಗದಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಪದಕ ಗೆಲ್ಲುವ ಭರವಸೆ ಮೂಡಿಸಿರುವ ಶಿಲ್ಪಾ ಭಾರತದ 2 ಪ್ಯಾರಾ ಅಥ್ಲೀಟ್ಗಳ ಪೈಕಿ ಒಬ್ಬರಾಗಿದ್ದಾರೆ. ಕಲಬುರಗಿ ತಾಲೂಕು ಹಾಗರಗುಂಡಗಿ ಗ್ರಾಮದ ಪ್ರತೀಕ್ಷಾ ನಿಜಲಿಂಗಪ್ಪ ರಾವೂರ್ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ನೃತ್ಯ ಪ್ರದರ್ಶಿಸಲಿರುವ ದಿ ಘುಂಗ್ರೂ ರೆವಲ್ಯೂಷನ್ಸ್ 6 ಕಲಾವಿದರ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಪ್ರಸ್ತುತ ಇಂಗ್ಲೆಂಡ್ನಲ್ಲಿ ಉದ್ಯೋಗಿಯಾಗಿರುವ ಪ್ರತೀಕ್ಷಾ ಭರತನಾಟ್ಯವನ್ನು ಇಂದು ಪ್ರಸ್ತುತಪಡಿಸಲಿದ್ದಾರೆ. ಬಳ್ಳಾರಿ ತಾಲೂಕು ಯರಗುಡಿ ಗ್ರಾಮ ಪಂಚಾಯಿತಿಯಲ್ಲಿ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆ ಅಡಿ ಜನಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ.
ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಜೋರಾದ ಮಳೆ, ಮಲೆನಾಡಿನಲ್ಲಿ ಸಾಧಾರಣ ಹಾಗೂ ಅರೆ ಮಲೆನಾಡು ಪ್ರದೇಶವಾದ ಬೆಳಗಾವಿಯಲ್ಲಿ ಉತ್ತಮ ಮಳೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗಿದೆ. ಶಿವಮೊಗ್ಗದಲ್ಲಿ ಮೋಡ ಕವಿದ ವಾತಾವರಣ ಹಾಗೂ ಸೋನೆ ಮಳೆ. ನದಿಗಳ ನೀರಿನ ಮಟ್ಟದಲ್ಲಿ ಗಣನೀಯ ಏರಿಕೆಯಾಗಿದ್ದು ಹಲವೆಡೆ ಇಂದೂ ಸಹ ಮಳೆ ಮುಂದುವರಿಯಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 ನಿಮಿಷಕ್ಕೆ.